ಆದರೆ ಅಂಧನಾಗದಿರು. ವಿಜ್ಞಾನ ಸವಲತ್ತುಗಳನ್ನು ಕಲ್ಪಿಸಿದೆ, ಆದರೆ ಸೋಮಾರಿಯಾಗದಿರು. ವಿಜ್ಞಾನ ಜ್ಞಾನವನ್ನು ಕಲಿಸಿದೆ, ಆದರೆ ಅಜ್ಞಾನಿಯಾಗದಿರು. ವಿಜ್ಞಾನ ಅಂಧಕಾರವನ್ನು ಹೋಗಲಾಡಿಸಿದೆ, ಆದರೆ ನೀನು ಮೂಢನಂಬಿಕೆ ಉಳ್ಳವನಾಗಬೇಡ. ನಮ್ಮ ಪೂರ್ವಿಕರು ಹಿಂದಿನ ಕಾಲದಲ್ಲಿ ಅನೇಕ ಆಚರಣೆಗಳನ್ನು ಮತ್ತು ಪದ್ಧತಿಗಳನ್ನು ರೂಪಿಸಿಕೊಂಡಿದ್ದರು. ಆ ಎಲ್ಲ ಪದ್ಧತಿಗಳಿಗೆ ಮತ್ತು ಆಚರಣೆಗಳಿಗೆ ವೈಜ್ಞಾನಿಕ ಕಾರಣಗಳಿದ್ದವು. ಆದರೆ ಆ ಪದ್ಧತಿಗಳು ಇಂದು ಮೂಢನಂಬಿಕೆಗಳಿಗೆ ಬದಲಾಗಿವೆ. ಇಂದು ನಾವು ಎಷ್ಟೇ ಆಧುನಿಕ ಜಗತ್ತಿನಲ್ಲಿ ವಾಸವಾಗಿದ್ದರೂ ಕೂಡ ಹಲವು ಮೂಢನಂಬಿಕೆಗಳನ್ನು ನಂಬುತ್ತೇವೆ. ಸ್ವಲ್ಪ ಮಟ್ಟಿಗೆ ನಿಮ್ಮೆಲ್ಲರ ಕೆಲವು ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಕೆಲವು ವೈಜ್ಞಾನಿಕ ಚಿಂತನೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇವೆ. ವೈಜ್ಞಾನಿಕ ಚಿಂತನೆ ಒಂದು. ನಮ್ಮ ಹಿರಿಯರು ಮಾಡಿದ ಪದ್ಧತಿಗಳಿಗೆ ವೈಜ್ಞಾನಿಕ ಚಿಂತನೆಗಳಿವೆ. ಒಂದು ಉದಾಹರಣೆ ಹೇಳುವ ಕೇಳಿ. ನಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ಸತ್ತಾಗ ಅವರ ತಿಥಿ ಮಾಡುತ್ತೇವೆ. ಅವರಿಗೆ ಇಷ್ಟವಾದ ಅಡಿಗೆಯನ್ನು ಮಾಡಿ ಕಾಗೆಗೆ ಪಿಂಡ ಎಂದು ಇಡುತ್ತೇವೆ. ಕಾಗೆ ತಿಂದು ಹೋದರೆ ನಾವು ನಮ್ಮ ಹಿರಿಯರೇ ಬಂದು ತಿಂದು ಹೋದರೂ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಮೂಢನಂಬಿಕೆ ಇಟ್ಟುಕೊಂಡಿದ್ದೇವೆ. ಅದಕ್ಕೆ ವೈಜ್ಞಾನಿಕ ಚಿಂತನೆ ಬೇರೆ ಇದೆ. ನಮ್ಮ ಭಾರತವು ಕೃಷಿ ಪ್ರಧಾನವಾಗಿದ್ದು ನಮ್ಮ ತಾಯಂದಿರು ಬೆಳಗ್ಗೆ ಬೇಗನೆ ಎದ್ದು ಅಡಿಗೆಯನ್ನು ಮಾಡಿ ಬುತ್ತಿ ಕಟ್ಟಿಕೊಂಡು ಹೊಲಕ್ಕೆ ಹೋಗಬೇಕಾಗಿತ್ತು. ಆಗಿನ ಕಾಲದಲ್ಲಿ ವಿದ್ಯುತ್ ಇರ್ತಿರ್ಕಿಲ್ಲ. ಆದ ಸಲುವಾಗಿ ಗೋಡೆ ಮೇಲಿನ ಹಳ್ಳಿ ಜರಳೆ ಅದು ಬಿದ್ದು ವಿಷ ಆಗಿದೆ ಎಂದು ತಿಳಿದುಕೊಳ್ಳಲು ಕಾಗೆಗೆ ಅಡುಗೆ ಮುಗಿದ ನಂತರ ಸ್ವಲ್ಪ ಇಡುತ್ತಿದ್ದರು. ಕಾಗೆಗೆ ಏಕೆ ಇಡುತ್ತಿದ್ದರೆಂದರೆ ಕಾಗೆ ಎಲ್ಲ ಆಹಾರವನ್ನು ತಿನ್ನುವ ಏಕೈಕ ಪಕ್ಷಿ. ಕಾಗೆ ಸಂಪೂರ್ಣವಾಗಿ ತಿಂದು ಹೋದರೆ ಅದರಲ್ಲಿ ಏನೂ ವಿಷ ಇಲ್ಲ, ಅದು ತಿನ್ನದೇ ಹೋದರೆ ಅದರಲ್ಲಿ ಏನೋ ವಿಷ ಇದೆ ಅಂತ ನಮ್ಮ ಹಿರಿಯರು ಅರ್ಥೈಸಿಕೊಳ್ಳುತ್ತಿದ್ದರು. ನಾವು ನಮ್ಮ ಹಿರಿಯರೇ ಬಂದು ತಿಂದು ಹೋಗುತ್ತಾರೆ ಎಂದು ಅಂದುಕೊಂಡಿದ್ದೇವೆ. ನಮ್ಮ ಹಿರಿಯರು ಬಂದು ತಿಂದು ಹೋದರೆ ನಾವು ಇಲ್ಲಿ ಯಾರೂ ನಿಲ್ಲುವುದಿಲ್ಲ. ವೈಜ್ಞಾನಿಕ ಚಿಂತನೆ ಎರಡು. ಯಾವುದೇ ಕೆಲಸಕ್ಕೆ ಹೋಗುವಾಗ ಬೆಕ್ಕು ಅಡ್ಡ ಬಂದರೆ ಅದನ್ನು ಅನಿಷ್ಟ ಎಂದು ಕರೆಯುತ್ತೇವೆ, ಆದರೆ ಅದು ಸುಳ್ಳು. ಬೆಕ್ಕು ಅಡ್ಡ ಬಂದರೆ ಅದು ಅನಿಷ್ಟ. ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಾಗ ಎತ್ತಿನ ಗಾಡಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಆವಾಗ ಪ್ರಯಾಣವು ಸುದೀರ್ಘವಾಗಿರುತ್ತಿತ್ತು. ಅವರ ಜೊತೆ ಒಮ್ಮೊಮ್ಮೆ ಕತ್ತಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಅದಕ್ಕೆ ಅವರ ಜೊತೆ ಲಾಟನ್ ಅಥವಾ ಚಿಮಣಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಚಿಮಣಿ ಬೆಳಕು ಬೆಕ್ಕಿನ ಕಣ್ಣಿಗೆ ರಿಫ್ಲೆಕ್ಷನ್ ಆಗಿ ಆ ಬೆಳಕು ತಿರುಗಿ ಎತ್ತಿನ ಕಣ್ಣಿಗೆ ಬೀಳುತ್ತಿತ್ತು. ಆವಾಗ ಎತ್ತಿನ ಕಣ್ಣು ಪಳಪಳ ಎಂದು ಹೊಳೆಯುತ್ತಿದ್ದವು. ಆ ಹೊಳೆಯುವುದನ್ನು ನೋಡಿ ಬೆಕ್ಕುಗಳು ಹೆದರುತ್ತಿದ್ದವು. ಅದಕ್ಕೆ ನಮ್ಮ ಪೂರ್ವಿಕರು ಬೆಕ್ಕು ದಾಟಿ ಹೋಗುವವರೆಗೂ ಸ್ವಲ್ಪ ನಿಂತು ಹೋಗುತ್ತಿದ್ದರು. ಇನ್ನೊಂದು ಕಾರಣ, ಪ್ರಾಣಿಗಳಿಗೆ ತೊಂದರೆ ಕೊಡಬಾರದಂಥ ವಿಶಾಲ ಮನೋಭಾವ ಅವರದು. ಆದರೆ ಈಗಿನ ಕಾಲದಲ್ಲಿ ನಾವೆಲ್ಲರೂ ಬೆಕ್ಕು ಅಡ್ಡ ಹೋದರೆ ಅದನ್ನು ಅನಿಷ್ಟ ಎಂದು ತಿಳಿದುಕೊಳ್ಳುತ್ತೇವೆ. ಅದೊಂದು ಮೂಢನಂಬಿಕೆ ಮಾತ್ರ. ವೈಜ್ಞಾನಿಕ ಚಿಂತನೆ 3. ನಮ್ಮ ಮನೆಗಳಲ್ಲಿ ಯಾವುದಾದರೂ ಮಗು ಹುಟ್ಟಿದರೆ ಅದು ಗಂಡ ಇರಲಿ ಹೆಣ್ಣೆ ಇರಲಿ ಕೆಲವು ತಿಂಗಳ ನಂತರ 3 ಚುಂಚುವರು. 3 ಚುಂಚುವುದೆಂದರೆ ಕಿವಿ ಚುಂಚುವುದು. ಹೌದು ಅಲ್ಲೋ? ನೀವೆಲ್ಲರೂ ಕಿವಿಯನ್ನು ಚುಂಚಿಸಿಕೊಂಡಿದ್ದೀರಾ? ಅದನ್ನು ನೀವು ಫ್ಯಾಷನ್ ಅಂತ ಅಂದುಕೊಳ್ಳುತ್ತೀರಿ, ಆದರೆ ಅದಕ್ಕೊಂದು ಕಾರಣವಿದೆ. ಹೆಣ್ಣು ಮಕ್ಕಳಿಗೆ ಈಗ ಚುಂಚಿಸಿದರೆ ಮುಂದೆ ಅವರಿಗೆ ಆಭರಣ ಹಾಕಿಕೊಳ್ಳಲು ಉಪಯೋಗವಾಗುತ್ತದೆ, ಆದರೆ ನಮಗೇನು ಉಪಯೋಗವಾಗುವುದಿಲ್ಲ. ಆದರೂ ನಮಗೂ ಕಿವಿಯನ್ನು ಚುಂಚಿಸುತ್ತಾರೆ, ಆದರೆ ಅದಕ್ಕೊಂದು ವೈಜ್ಞಾನಿಕ ಕಾರಣವಿದೆ. ಕಿವಿಗೂ ಮತ್ತು ತಲೆಗೂ ಒಂದು ನರ ಜಾಯಿಂಟ್ ಇರುತ್ತದೆ. ಕಿವಿ ಚುಂಚುವುದರಿಂದ ಆಕ್ಟಿವ್ ಆಗುತ್ತದೆ, ಅಂದರೆ ನರ ಕ್ರಿಯಾಶೀಲವಾಗುತ್ತದೆ. ಇದರಿಂದ ನಮಗೆ ಯಾವುದೇ ನರ ದೌರ್ಬಲ್ಯಗಳು ಬರುವುದಿಲ್ಲ ಮತ್ತು ನಮ್ಮ IQ ಎಂದರೆ ನಮ್ಮ ಬುದ್ಧಿಶಕ್ತಿ ಮಟ್ಟ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲ, ಮಾತನಾಡುವ ಶೈಲಿ, ಕೋಪಗೊಂಡಿರುವ ಭಾವನೆಗಳನ್ನು ನಿಯಂತ್ರಣ ಮಾಡುತ್ತವೆ. ಅದಕ್ಕೆ ನಮ್ಮ ಪೂರ್ವಿಕರು ಹುಟ್ಟಿದ ಪ್ರತಿಯೊಂದು ಮಗುವಿಗೆ ಕಿವಿ ಚುಂಚುವರು. ಎಲ್ಲರೂ ಮುಂಜಾನೆ ನಮಸ್ಕಾರಗಳು. ಹಬ್ಬ ಹರಿದಿನ ಬಂದಾಗ ನೀವೆಲ್ಲ ಮಾವಿನ ತೋರಣವನ್ನು ಬಾಗಿಲು ಕಟ್ತೀರಿ. ಮಾವಿನ ತೋರಣವನ್ನು ಬಾಗಿಲು ಎದಕ್ಕೆ ಕಟ್ತಾರು? ಎದಕ್ಕೆ ಕಟ್ತಾರ ಅಂದ್ರೆ ಹೇಳ್ತೀನಿ ತಿಳ್ಕೊರಿ. ಮೊನ್ನೆ ಮುಗಿದು ಹೋತ್ಲ ಗುಡಿ ಹುಣ್ಣಿದಾಗ ಪ್ರತಿಯೊಂದು ಮನೆ ಬಾಗಿಲ್ದಾಗೂ ಮಾವಿನ ತೋರಣವನ್ನು ಕಟ್ಟಿರ್ತೀರಿ. ಹಬ್ಬ ಹರಿದಿನ ಬಂದಾಗ ಮಾವಗಳು, ಕಾಕಾಗಳು, ದೊಡ್ಡಪ್ಪಗಳು, ಚಿಕ್ಕಪ್ಪಗಳು ಎಲ್ಲರೂ ಮನೆ ಬಂದಿರ್ತಾರೆ. ಮನೆ ಚಲೋ ಕಾಣ್ತತ್ತ, ಮನ್ಯಾಗ ಸಂಖ್ಯೆ ಭಾಳ ಜಾಸ್ತಿ ಆಕತ್ತ. ಅದಕ್ಕಾಗಿ ಆಮ್ಲಜನಕದ ಕೊರತೆ ಬರತ್ತ. ಆಮ್ಲಜನಕದ ಕೊರತೆ ಬಂದ ಸ್ವಲ್ಪ ಮನೆ ಬಾಗಿಲು ಕಟ್ಟಿದ್ದ ಮಾವಿನ ತೋರಣ ಇರ್ತತ್ಲ, ಅದು ನಮ್ಗೆ ಆಮ್ಲಜನಕ ಕೊಡ್ತತ್ತ.
ತನಕ ಕೊಟ್ರೆ ನಮಗೆ ಉಸಿರಾಡಕ್ಕೆ ತೊಂದರೆ ಬರುದಿಲ್ಲ, ಆರಾಮಾಗಿ ಉಸಿರಾಡ್ಬೋದ. ಮತ್ತು ನಾವು ಮನೆ ಬಾಗಿಲ್ಕ ಮಾವಿನ ತೋರಣವನ್ನು ಕಟ್ಟಿದ್ರೆ ಚಲೋ ಕಾಣ್ತೈತಿ, ಅಂದವಾಕಂತೈತಿ, ಚಲೋ ಕಾಣ್ತೈತಿ. ಮತ್ತು ಮಾವಿನ ತೋರಣವನ್ನು ಮನೆಗೆ ಕಟ್ಟಬೇಕು, ಕಟ್ರಿ.